ಶ್ರೀ ಮಹಾಗಣಪತಿಯೇ ನಮಃ. ವಾಲಿ ತನ್ನ ರಾಜ್ಯಕ್ಕೆ ಹಿಂತಿರುಗಿ ಬಂದು ನೋಡ್ತಾ ಇದ್ದಾನೆ. ತಮ್ಮ ಇದಾನಲ್ಲ, ಅವನು ಸುಗ್ರೀವನು ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥದ್ದು ನೋಡ್ತಾನೆ. ಅನ್ಕೋತಾನೆ, ಇದೆಲ್ಲ ಇವಂದೇನೆ ಕುತಂತ್ರ, ನೋಡಿದ್ಯಾ ನಾನು ಸಾಯಬೇಕು ಅಂತಾನೆ ಮಾಡಿದ್ದು ಅಂದ್ಕೊಂಡಂತೆ. ಖಾತ್ರಿ ಆಗ್ಬಿಡ್ತು, ಕೋಪ ಬಂತಂತೆ, ತಮ್ಮನನ್ನು ಕೊಲ್ಲುವುದಕ್ಕೆ ಹೊರಡ್ತಾನೆ ಅಲ್ಲಿ ಅಂತ. ಭಾಳ ಬಲಿಷ್ಠ ತಾನೆ. ಪ್ರಧಾನಮಂತ್ರಿಯಾಗಿದ್ದ ಹನುಮಂತನು ಇದರಲ್ಲಿ ಸುಗ್ರೀವನ ತಪ್ಪು ಏನೂ ಇಲ್ಲ, ಇದೆಲ್ಲ ನನ್ನ ಬಲವಂತದಿಂದ ನಡೆದಿದ್ದು ಅಂತ ವಾಲಿಗೆ ವಿವರಿಸಿ ಹೇಳೋದಕ್ಕೂ ಕೂಡ ತುಂಬ ಪ್ರಯತ್ನ ಪಡ್ತಾನೆ. ಆದರೆ ಆ ಕೋಪದಲ್ಲಿ ಅವನಿಗೇನೂ ಕೇಳಿಸಲ್ಲ. ಪ್ರಜ್ಞೆ ಕಳ್ಕೊಂಡಾಗ ದೊಡ್ಡವರು ಚಿಕ್ಕವರು ಬುದ್ಧಿ ಹೇಳ್ತಿದ್ದಾರೆ ಅನ್ನೋದು ಕೂಡ ಹೊಟ್ಟೋಗುತ್ತೆ, ಹೋಗಬಾರ್ದು. ಆಗ ನಮಗೆ ಸಮಾಧಾನ ಮಾಡ್ತಕ್ಕಂಥವ್ರನ್ನ ಮರ್ಯಾದೆ ಕೊಡಬೇಕು. ನಾವು ಅವರನ್ನೂ ದೂಷಿಸ್ಬಿಡ್ತೀವಿ ಆ ಸಮಯದಲ್ಲಿ. ನಮಗೆ ನಿನ್ನ ಮೂಡ್ ಎಂಥದ್ದಾಗಿರಲಿ, ಎಲ್ಲರಿಗನ್ನ ನನಗನ್ನ ಎದುರಾಳಿಗನ್ನ ದೊಡ್ಡವನು ಯಾರು ಬಂದು ಸಮಾಧಾನ ಮಾಡಿದ್ರೆ ಅವರಿಗೆ ಮರ್ಯಾದೆ ಕೊಡಬೇಕು. ನಾವು ಮಾಡಲ್ಲ. ನಾವು ಅವರನ್ನು ಅವ್ರ ಜೊತೆಗೆ ಸೇರಿಸ್ಬಿಡ್ತೀವಿ. ನೀನು ಅವನ ಕಡೆನೇ ಮಾತಾಡ್ತಿದ್ದೀಯಾ ಅಂತಾರೆ ಪ್ರಜ್ಞೆ ಕಳ್ಕೊಂಬಿಟ್ಟಾಗ. ಅದಕ್ಕೆ ಅವ್ರಿಗೆ ಸಂಹಾರ ಮುಖ್ಯ ಅನಿಸ್ಬಿಡತ್ತೆ ಒಂದೊಂದು ಸತಿ. ಆದರೆ ವಾಲಿ ಯಾವ ಮಾತನ್ನು ಕೇಳ್ತಕ್ಕಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಹನುಮಂತನ ಹೇಳ್ತಾನೆ, ಮಹಾಪಂಡಿತನು ಹಾಗೆ ಮಾಡಲಿಲ್ಲ, ಅವನು ನನ್ನ ಬಲವಂತದಿಂದಲೇ ರಾಜ್ಯವನ್ನು ತಗೊಂಡಿದ್ದಾನೆ. ಪ್ರಭು ರಾಜ, ನೀನು ಹಾಗೆ ಅನ್ಕೋಬೇಡ, ನೀನು ಇವತ್ತೂ ರಾಜನೇ, ಯಾವತ್ತೂ ರಾಜನೇ, ಬಂದು ಕೂತ್ಕೊಳ್ಳಿ. ಹೀಗೆ ಬಲಶಾಲಿಯಾದ ವಾಲಿಯ ಜೊತೆ ವಿರೋಧವನ್ನು ತಂದುಕೊಳ್ತಾನೆ. ಪ್ರಾಣ ಭಯದಲ್ಲಿದ್ದ ಸುಗ್ರೀವನಿಗೆ ಹನುಮಂತನ ಶಕ್ತಿಯೂ ಜ್ಞಾಪಕ್ಕೆ ಬರಲಿಲ್ವಂತೆ. ತಾನೇ ಸುಗ್ರೀವನನ್ನು ಸಿಂಹಾಸನದಲ್ಲಿ ಕೂರಿಸಿದ್ದರಿಂದ ಹನುಮಂತನು ನೈತಿಕ ಹೊಣೆ ಹೊತ್ತು ಪ್ರಧಾನಮಂತ್ರಿ ಪದವಿಯನ್ನು ಕೂಡ ತ್ಯಾಗ ಮಾಡಿ ಸುಗ್ರೀವನ ಪಕ್ಷದಲ್ಲಿ ನಿಲ್ತಾನೆ. ಅವನು ಯುದ್ಧಕ್ಕೆ ಇನ್ನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಇವನು ಅಂಥೇಳಿ, ಇನ್ನು ತನಗೆ ತಾನು ರಕ್ಷಣೆ ಮಾಡ್ಕೋಬೇಕಲ್ವಾ. ಕೆಲವರು ಏನು ಮಾತು ಕೇಳದೇ ಇದ್ಮೇಲೆ ಇನ್ನು ಏನು ಮಾಡೋದು, ಅವ್ರಿಗೆ ಶಿಕ್ಷೆ ಮಾಡೋಕ್ಕೆ ಏನೇನು ಬೇಕೋ ಪ್ರಯತ್ನಗಳು ಪಡಬೇಕು ನಾವು. ಸುಗ್ರೀವನ ಜೊತೆ ಹನುಮಂತನು ವಾಲಿಯ ಕೈಗೆ ಪೆಟ್ಟು ತಿಂದು ಹೋಗಿ ಅಲ್ಲಿಂದ ಋಷ್ಯಮುಖ ಪರ್ವತದ ಮೇಲೆ ತಲೆಮರೆಸಿಕೊಳ್ತಾರೆ. ಅವರ ಜೊತೆ ಇನ್ನು 3 ಮಂತ್ರಿಗಳು ಸಹ ಸುಗ್ರೀವನ ಜೊತೆಯಲ್ಲೇ ಇದ್ಕೊಳ್ತಾರೆ. ಯಾಕಂದರೆ ಋಷ್ಯಮುಖ ಪರ್ವತದಲ್ಲಿ ವಾಲಿ ಬರುವಂಗಿಲ್ಲ, ಶಾಪಕ್ಕೆ ಅದು ಆವಾಗ ಅಂದ್ಕೊಂಡ್ವಲ್ಲ ನಾವು, ಯಾಕೆ ಶಾಪ ಆಯಿತು ಅಂತ. ಆ ದುಂದುಬಿನ ವಾಲಿ ಬಿಸಾಕಿಬಿಟ್ಟಿದ್ನಲ್ಲ, ಆ ಡೆಡ್ ಬಾಡಿನ ಹೋಗಿ ಮಹರ್ಷಿಗಳ ಮೇಲೆ ಬಿತ್ತಲ್ಲ, ಅವನು ಶಾಪ ಕೊಟ್ಬಿಟ್ಟಿದ್ನಂತ ಹೇಳಿದ್ನಲ್ಲ. ಅದಕ್ಕಾಗಿ ಅಲ್ಲಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಇವನು. ಅದಕ್ಕೆ ಇಲ್ಲಿಗೆ ಓಡಿದ್ರು ಈ 3 ಜನನೂ. ವಾಲಿ ಆ 3 ಮಂತ್ರಿಗಳು ಕೂಡ ಹೋಗಿದ್ದಕ್ಕೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಹನುಮಂತನ ಅಗತ್ಯ ತನಗಿದ್ದುದರಿಂದ ಅನೇಕ ಸಾರಿ ಹೇಳಿ ಕಳಿಸ್ತಾನೆ ವಾಲಿ, ಹೋಗಲಿ ಬಿಡು, ನೀ ಬಂದ್ಬಿಡು ಅಲ್ಲಿಂದ, ನೀನು ಬೇಕಿಲ್ಲಿಗೆ, ಹನುಮಂತ ನೀನು ಬೇಕಿಲ್ಲಿಗೆ ಅಂದರೆ ಬರಲಿಲ್ಲ. ಆದರೆ ಹನುಮಂತ ಮಾತ್ರ ಹೋದಕ್ಕೆ ಒಪ್ಪಲಿಲ್ಲ. ಯಾಕೆಂದರೆ ತಾನೇ ಮಾಡಿದ್ದೆಲ್ಲ, ಈ ಮಗುವನ್ನು ರಕ್ಷಣೆ ಮಾಡಬೇಕಾದ ನನ್ನ ಕರ್ತವ್ಯ, ಈ ಸೋದರ ಮಾವನನ್ನು ರಕ್ಷಣೆ ಮಾಡಬೇಕಾದ ನನ್ನ ಕರ್ತವ್ಯ. ಯಾಕೆಂದರೆ ತಾನೇ ಸಿಂಹಾಸನದಲ್ಲಿ ಕೂರಿಸಿದ್ದು, ತಾನೇ ತಪ್ಪು ಮಾಡಿದ್ದು. ಅದರಿಂದ ನಾನು ನಿನ್ನನ್ನು ಬಿಟ್ಟು ಹೋಗೋಲ್ಲ, ನಿನಗೇನು ಬರುತ್ತೋ ನನಗದು ಬರಲಿ ಅಷ್ಟೇ. ಅದಕ್ಕಾಗಿ ಎಷ್ಟು ಸತಿ ಹೇಳಿ ಕಳಿಸಿದ್ರು ಕೂಡ ವಾಲಿ ಬಂದ್ಬಿಡೋಕ್ಕೆ ಹೇಳೋ ಹನುಮಂತನನ್ನು ಸುಗ್ರೀವನನ್ನು ಬಿಟ್ಟು, ಆದರೆ ಬರಲಿಲ್ಲ. ಇದರಲ್ಲಿ ಸುಗ್ರೀವನ ತಪ್ಪೇನೂ ಇಲ್ಲ ಅಂತ ನಂಬೋದಾದರೆ ಮಾತ್ರ ಇಬ್ಬರು ಬರ್ತೀವಿ ಅಂತ ಹೇಳಿದ್. ನಾನು ಹೋಗಲಿ, ನಾನು ಬರ್ತೀನಿ, ಆದರೆ ಸುಗ್ರೀವನನ್ನು ಸೇರಿಸಬೇಕು ನೀನು, ಅವನು ತಪ್ಪಿಲ್ಲ, ಹನುಮಂತಂದೇ ತಪ್ಪು ಅಂತ ಹೇಳಬೇಕು, ನೀನು ಒಪ್ಕೋಬೇಕು ನೀನು, ಆಗ ನಾವಿಬ್ಬರು ಬರ್ತೀವಿ ನಾವು. ಆದರೆ ವಾಲಿ ಅದಕ್ಕೆ ಒಪ್ಪಲಿಲ್ಲ. ಇಲ್ಲ, ನಿಂದಲ್ಲ, ಅವನದೇ ತಪ್ಪು. ಹೀಗೆ ಆ 5 ಮಂದಿ ವಾನರರು ಕೂಡ ಋಷ್ಯಮುಖ ಪರ್ವತದ ಮೇಲೆ ಮತಂಗಾಶ್ರಮದ ಪ್ರಾಂತ್ಯದಲ್ಲೇ ಅನೇಕ ವರ್ಷಗಳ ಕಳಿಬೇಕಾದ ಪರಿಸ್ಥಿತಿ ಬಂತು.
5 ಜನವು ಅಲ್ಲೇ ಇದ್ದುಬಿಟ್ರು. ಆ ಪರ್ವತದ ಪ್ರದೇಶದಲ್ಲಿ ಸಮೃದ್ಧವಾದ ಹಣ್ಣಿನ ಮರಗಳಿದ್ದುದರಿಂದ ಅವರಿಗೆ ಆಹಾರದ ಕೊರತೆ ಇರಲಿಲ್ಲ. ನೋಡೋಣ ಮುಂದೆ ಋಷ್ಯಮುಖ ಪರ್ವತದ ಕಥೆಯನ್ನು, ಇದರ ಮಹಿಮೆಯನ್ನು ನಾವು ಹೇಳ್ಕೊಳ್ಳೋ ಮುಂದಕ್ಕೆ. ಜೈ ಗುರುದತ್ತ.